ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ಮಿಸ್ ಮಾಡ್ಕೊಂಡ್ರ ನಾನು ಕೂಡ ನಿಮ್ಮನ್ನು ಹಾಗೆ ಮಿಸ್ ಮಾಡಿಕೊಂಡೆ. ಈ ಸೀಸನ್ ತುಂಬಾ ತಲೆ ಕೆಡ್ತಾ ಇದೆ ಗುರು, ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಸೊ ಒಂದು ಡಿಸೈಡ್ ಮಾಡಿದ್ದೀನಿ, ನಾನು ವೀಕ್ಲಿ ಒನ್ಸ್ ಒಂದು ವೀಡಿಯೋ ಹಾಕ್ಬಿಡ್ತೀನಿ, ಓಕೆನಾ. ಮೂವೀಸ್ ಯಾವ್ಯಾವ ಮೂವೀಸ್ ರಿಲೀಸ್ ಆಗಿದೆಯೋ, ಯಾವ ಮೂವಿ ಇಷ್ಟನೋ ಆ ಮೂವಿ ಮಾತ್ರ ನಾನು ಹೋಗಿ ಥಿಯೇಟ್ರಿಗೆ ನೋಡೋದು. ಆ ಮೂವಿ ರಿವ್ಯೂಸ್ ಕೂಡ ಅಪ್ಲೋಡ್ ಆಗಿಬಿಡುತ್ತೆ, ಓಕೆನಾ. ಬಟ್ ಬಿಗ್ ಬಾಸ್ ವೀಕ್ಲಿ ಒನ್ಸ್ ವೀಡಿಯೋಸ್ ಮಾತ್ರ ಬರುತ್ತೆ. ಸೊ ಅದನ್ನು ಸೆಟ್ ಮಾಡಿಕೊಬಿಡಿ. ಈ ವೀಕ್ ಮತ್ತು ನೆಕ್ಸ್ಟ್ ವೀಕ್ ಮಾತ್ರ ವೀಕ್ಲಿ ವೀಡಿಯೋಸ್, ಆಮೇಲೆ ನಿಮಗೋಸ್ಕರ ಡೈಲಿ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ನೀವು ಟೆನ್ಷನ್ನೇ ತೊಗೊಬೇಡಿ. ಈಗ 6 ಮಿನಿಟ್ಸಲ್ಲಿ ನಿಮಗೆ 2 ವಾರದಲ್ಲಿ ಏನೆಲ್ಲ ಆಯಿತು, ಯಾರು ತಪ್ಪು ಯಾರು ಸರಿ ಅಂತ ಸಿಂಪಲಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಫಸ್ಟು ನಾವು ವೀಕ್ 2 ಬಗ್ಗೆ ಮಾತಾಡೋಣ. ವೀಕ್ 2 ಅಷ್ಟೇನು ಇಂಟ್ರೆಸ್ಟಿಂಗ್ ಇರಲಿಲ್ಲ. ಇಟ್ ವಾಸ್ ಎ ಬೋರಿಂಗ್ ವೀಕ್. ಆ್ಯಕ್ಚುಲಿ ಆ ಕಾನ್ಸೆಪ್ಟ್ ಇಂಟ್ರೆಸ್ಟಿಂಗ್ ಇತ್ತು, ಆದರೆ ಅದನ್ನು ನಡೆಸ್ಕೊಟ್ಟವರು ಇಂಟ್ರೆಸ್ಟಿಂಗ್ ಇರಲಿಲ್ಲ. ಅಂದರೆ ನಮ್ಮ ಸುಧೀರ್ ಅವರು, ಕಾಕ್ರೋಚ್ ಸುಧೀರ್ ಅವರು ಒನ್ ಆಫ್ ದ ವರ್ಸ್ಟ್ ಕ್ಯಾರೆಕ್ಟರ್, ಜೋಕರ್ ಆಗಿ ಏನೇನೋ ಆ ವಾರನೆಲ್ಲ ಗಬ್ಬೆ ಸಿಕ್ಕಿದ್ರು. ಒಳ್ಳೆ ಭಿಕ್ಷೆ ಬೇಡವರು ತೊಗೊಂಡೋಗಿ ಆ ಅರಸನ ಸೀಟ್ ಮೇಲೆ ಕುಣಿಸಿದ್ರೆ ಹೆಂಗಿರ್ತಾಯಿತ್ತು ಹಂಗಿತ್ತು ಆ ವೀಕು. ಈ ಕಡೆ ಇನ್ನೊಂದು ಕಡೆ ಈ ನಮ್ಮ ಇರಿಟೇಷನ್ ಇಬ್ಬರು ಆಂಟಿಗಳು ತಲೆದು ಹೆಂಗೆ ಹಾಕ್ಬಿಟ್ರು ನಮಗಂತೂ. ಇಬ್ಬರು ಆಂಟಿ ಇರೋದೇ ಈ ಮನೇಲಿ ವೇಸ್ಟ್. ಒನ್ ಆಫ್ ದ ವೇಸ್ಟೆಸ್ಟ್ ಕ್ಯಾರೆಕ್ಟರ್ ಅಂದರೆ ಆ ಮನೇಲಿ ಅವರಿಬ್ಬರೇ. ಅವ್ರ ಗಂಡ ಏನಕ್ಕೆ ಬಿಟ್ಟೋದ್ರು ಅಂತ ನನಗೆ ಈಗ ಅರ್ಥ ಆಗ್ತಾಯಿದೆ. ತುಂಬ ದೊಡ್ಡ ತಲೆನೋವು ಕ್ಯಾರೆಕ್ಟರ್ಗಳು ಇಬ್ಬರೂ. ನಿಮಗೆ ಅದು ಹೆಂಗೆ ಸಹಿಸ್ಕೊತಾ ಇದ್ದೀರಾ ನೀವು ಅಂತ ನನಗಂತೂ ಗೊತ್ತಿಲ್ಲ. ನಾನು ಈ ವಿಡಿಯೋ ಮಾಡೋಕ್ಕೋಸ್ಕರ 2 ವಾರದ ಎಪಿಸೋಡ್ ಒಂದೇ ಸರಿ ನೋಡಿಬಿಟ್ಟಿದ್ದೀನಿ, ಮೆಂಟ್ಲಾಗ್ಬಿಟ್ಟಿದ್ದೀನಿ. ಅದಕ್ಕೆ ಏನೇನೋ ಮಾತಾಡ್ತಾಯಿದ್ದೀನಿ ತಿಕ್ಕಲ್ ಥರ. ಮತ್ತು ಫಸ್ಟ್ ವೀಕಲ್ಲಿ ಎಲಿಮಿನೇಟ್ ಆಗಿದ್ದು ಕರಿಬಸಪ್ಪ ಅವರು ಮತ್ತು ನಮ್ಮ RJ, ಅವ್ರ ಹೆಸರು ಗೊತ್ತಿಲ್ಲ, ಅವರಿಬ್ಬರು ಎಲಿಮಿನೇಟ್ ಆದರು. ಅದನ್ನು ತಿಳಿಸ್ಬಿಡ್ತೀನಿ. ನೆಕ್ಸ್ಟ್ ಈ ವೀಕು ಅಂದರೆ ಸೆಕೆಂಡ್ ವೀಕಲ್ಲಿ ಎಲಿಮಿನೇಷನ್ಗೆ ವೋಟಿಂಗ್ ನಡೆದಿಲ್ಲ. ವೋಟಿಂಗ್ ನಡೆದಿದ್ದು ಫೈನಲಿಸ್ಟ್ನ ಸೆಲೆಕ್ಟ್ ಮಾಡೋಕ್ಕೆ. ಅದ್ರಲ್ಲಿ ಸೆಲೆಕ್ಟ್ ಆದವ್ರು ಬಂದು ಮಾಲು ಮತ್ತು ಸ್ಪಂದನ ಅವರು. ನಾನಂತೂ ತುಂಬಾ ಶಾಕಲ್ಲಿದ್ದೆ, ಇವ್ರು ಹೆಂಗೆ ಫೈನಲಿಸ್ಟ್ ಆದರು ಅಂತ. ಆದರೂ ಏನೂ ಮಾಡೋಕ್ಕಾಗಲ್ಲ, ಫೈನಲಿಸ್ಟ್ ಆಗಬೇಕಿತ್ತು, ಆದರು. ಅದು ವೀಕ್ 2. ಈಗ ವೀಕ್ 3ಗೆ ಬರೋಣ. ಇದು ಒಂಥರ ಡ್ರಾಮ್ಯಾಟಿಕಲ್ ವೀಕು. ಈ ವೀಕ್ ಬಗ್ಗೆ ನಾನು ತುಂಬ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಮಾತಾಡಬೇಕಾಗಿರೋದು ಇಬ್ಬರು ಆಂಟಿದಿರ ಬಗ್ಗೆ. ಇಬ್ಬರು ಆಂಟಿದಿರು ಸೇರಿಕೊಂಡು ಒಂದು ಹುಡುಗಿನ ಹೆಂಗೆ ಟಾರ್ಚರ್ ಮಾಡ್ತಾಯಿದ್ದಾರೆ ಅಂದರೆ, ಆ ಹುಡುಗಿ ಮಾನಸಿಕವಾಗಿ ಫುಲ್ಲು ಕುಗ್ಗೋಗ್ಬೇಕನ್ನೋ ರೀತಿ ಟಾರ್ಚರ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅವ್ರು ಏನು ಅಂದ್ಕೊಬಿಟ್ಟಿದ್ದಾರೆ ಅಂದರೆ, ಕ್ಯಾಮ್ರಾ ಇಲ್ಲ, ನಾವು ನಡೆದಿದ್ದೇ ಆಟ. ಸುದೀಪ್ ಸರ್ ಬಂದು ಏನೇ ಅಂದರೂ ನಮ್ಮನ್ನು ಮಾತ್ರ ಮುಟ್ಟಲ್ಲ ಸುದೀಪ್ ಸರು ಅಂತ ದೊಡ್ಡ ಭ್ರಮೇಲಿದ್ದಾರೆ. ಸುದೀಪ್ ಸರು ಹೊಗಳೋರ್ಗೆ ತುಂಬಾ ಹೊಗಳುತ್ತಾರೆ. ಅವರು ಒಂದು ಸಣ್ಣ ತಪ್ಪು ಮಾಡಿದ್ರೂ ಸಹ ಎತ್ಕೊಂಬಂದು ಪಾತಾಳಕ್ಕೆ ಇಳಿಸ್ಬಿಡ್ತಾರೆ. ಮತ್ತು ಅವ್ರ ಮೇಲೆ ಬರೋಕ್ಕಾಗಬಾರ್ದು, ಆ ಲೆವೆಲಿಗೆ ತೊಗೊಂಡೋಗ್ತಾರೆ. ಅದು ನಾನು ಸುದೀಪ್ ಅವ್ರನ್ನ ನೋಡಿರೋದು ಈ 10 ಸೀಸನಲ್ಲಿ. ಇವತ್ತು ಕೂಡ ಹಿಸ್ಟ್ರಿ ರಿಪೀಟ್ ಆಗುತ್ತೆ. ಒಬ್ಬೊಬ್ರ ಕಣ್ಣಲ್ಲೂ ರಕ್ತ ಬರೆಸ್ತಾರೆ ಸುದೀಪ್ ಅವರು, ನೋಡ್ತಾ ಇರಿ. ಇದ್ರ ಬಗ್ಗೆ ನನ್ನ ಒಪಿನಿಯನ್ ಹೇಳ್ತೀನಿ ಕೇಳಿ. ಈ ಇಬ್ಬರು ಆಂಟಿದಿರಿದಾರಲ್ಲ, ಇದನ್ನ ಸೀರಿಯಲ್ ಅಂದ್ಕೊಬಿಟ್ಟಿದ್ದಾರೆ. ನಮಗೆ ಕಂಟೆಂಟ್ ಕೊಡಬೇಕು, ಕಿರ್ಚ್ಲಾಡಬೇಕು, ಎಗರ್ಲಾಡಬೇಕು ಅನ್ನೋದನ್ನ ಬಿಗ್ ಬಾಸ್ ಅಂದ್ಕೊಬಿಟ್ಟಿದ್ದಾರೆ. ಅಮ್ಮ, ನೀವಿಬ್ಬರು ಆಂಟಿದ್ದೀರ ಹಂಗೆ ಅಂದ್ಕೊಂಬಿಟ್ರೆ, ಆಂಟಿದ್ದೀರು ಯಾರಂತ ನಿಮಗೆ ಕ್ಲೀನಾಗಿ ಗೊತ್ತು, ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. 100% ಆಂಟಿದ್ದೀರೋರು ಆಂಟಿ ಶೋ ಅಂದ್ಕೊಬಿಟ್ಟಿದ್ದಾರೆ. ಇದು ಆಂಟಿ ಶೋ ಅಲ್ಲ. ನೀವು ವೀಕೆಂಡ್ ಹೋಗಿ ರೂಮರ್ಸ್ ಮಾತಾಡ್ತಿರಲ್ಲ, ಆ ಥರ ಶೋ ಅಲ್ಲ. ದಿಸ್ ಈಸ್ ಬಿಗ್ ಬಾಸ್. ದಿಸ್ ಈಸ್ ಗೋಯಿಂಗ್ ಟು ಬಿ ನೆಕ್ಸ್ಟ್ ಲೆವೆಲ್ ಶೋ. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋ. ಈ ಶೋ ಅಲ್ಲಿ ನೀವು ನಡ್ಕೊತಾ ಇದ್ದೀರಾ ಅಂದರೆ ಚಪ್ಪರಗಳ ರೀತಿ ಆಡೋದಲ್ಲ, ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಆಡಬೇಕು. ತುಂಬ ವಲ್ಗರಾಗಿ ಮಾತಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನನಗೆ ಅಷ್ಟು ಇರಿಟೇಟ್ ಮಾಡಿದ್ದಾರೆ ಅವರು. ಒಂದು ದಿನ ಈ ಎಪಿಸೋಡ್ ನೋಡಿರೋದಕ್ಕೆ ನಾನು ಮೆಂಟ್ಲಾಗ್ಬಿಟ್ಟಿದ್ದೀನಿ, ಏನೇನೋ ಮಾತಾಡ್ತಾ ಇದ್ದೀನಿ. ಒಬ್ಬರೇ ಗುರು ಅಂದರೆ ರಕ್ಷಿತಾಗೆ ಸಪೋರ್ಟ್ ಮಾಡಿದ್ದು, ದಟ್ ಈಸ್ ಗಿಲ್ಲಿ ಅವ್ರು ಆಡ್ತಾ ಇರೋ ಆಟನ ಎಲ್ಲರೂ ಫಾಲೋ ಮಾಡಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಶೋ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ನಾನು ಕಿರ್ಸ್ಲಾಡಬೇಕು, ಒಡೆದ್ಲಾಡಬೇಕು, ತಿರುವಾಗಬೇಕು, ಉಲ್ಟಾ ನೇತಾಡಬೇಕು ಅಷ್ಟೇ. ಭಯ ಬೀಳ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡೋಕ್ಕೆ. ಫೇಸ್ ಆಫೇ ಬರ್ತಾಯಿಲ್ಲ. ಧ್ರುವ್ ಅವನು ಹೇಳ್ತಾನೆ, ನಾನು ನ್ಯಾಯದ ಪರವಾಗಿ ನಿಲ್ತೀನಿ, ಆ ಪರವಾಗಿ ನಿಲ್ತೀನಿ ಅಂತ. ಎಲ್ಲೋಯ್ತು ನಿನ್ನ ವಾಯ್ಸು?
ಒಂದು ದಿನಕ್ಕೆ ಸ್ಪಂದನ ಮೇಲೆ ಕಿರ್ಚ್ಲಾಡೋದಲ್ಲ, ಇಂಥವ್ರ ಮೇಲೆ ಕಿರ್ಚ್ಲಾಡಿ ತೋರಿಸು ನಿನ್ನ ಆ್ಯಟಿಟ್ಯೂಡ್ನ, ಬಿಹೇವಿಯರ್ನ. ಅದೇನು ನಂಗೆ ಇನ್ನೊಂದು ಕ್ಲಾರಿಟಿ ಸಿಗಬೇಕು. ನೆನ್ನೆ ಎಂಡ್ ಎಪಿಸೋಡಲ್ಲಿ ರಕ್ಷಿತ್ ಅವರು ಎಸ್ ಕ್ಯಾಟಗರಿ ಅಂದ್ಬಿಟ್ಟು ಶೋನ ಎಂಡ್ ಆಗುತ್ತೆ. ಆ ಎಸ್ ಕ್ಯಾಟಗರಿ ಅಂದರೆ ಏನಂತ ಸುದೀಪ್ ಸರ್ ಕ್ಲಾರಿಟಿ ಕೇಳಲೇಬೇಕಿವತ್ತು. ಇದು ನನ್ನ ಅನಿಸಿಕೆಗಳು. ನೆಕ್ಸ್ಟ್ ಬರೋದಾದರೆ ಪಾಪ ಈ ಎಲ್ಲ ಜಗಳದಲ್ಲಿ ನಮ್ಮ ಸತೀಶ್ ಅವರು ರಪ್ಪಂತ ಆಚೆ ಹೋಗ್ಬಿಟ್ರು. ದ್ಯಾಟ್ ವಾಸ್ ಆಲ್ಸೋ ನಾಟ್ ಫೇರ್. ಜನರ ಆಯ್ಕೆ ಐ ಎಕ್ಸೆಪ್ಟೆಡ್, ಬಟ್ ಅವ್ರು ಕೊಟ್ಟಂಥ ಕಾರಣಗಳು, ಸತೀಶ್ ಸರ್ನ ಮೂಲೆ ಗುಂಪು ಮಾಡಿದ್ರು, ಅವ್ರಿಗೆ ಆಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಈ ಇಬ್ಬರು ಆಂಟಿದೀರು ಎಲ್ಲರನ್ನೂ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಮಿಕ್ದವ್ರು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಬಾಲ ಥರ. ಎಕ್ಸಾಂಪಲ್ ನಮ್ಮ ಸುಧೀರ್ ಅವರು, ಅವನು ದೊಡ್ಡ ಗಾ ಅಂತ ಅಂದ್ಕೊಳ್ಳಿ ಈ ಶೋ ಅಲ್ಲಿ, ದೊಡ್ಡ ಗಾ. ಇಷ್ಟೇ ನಾನು ಹೇಳೋಕ್ಕಾಗೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಮಾಡ್ಕೊಳ್ಳಿ. ಇಷ್ಟ ಆಗಿತ್ತು 2 ವಾರದ ಸಮರಿ. ನಿಮಗೇನು ಅನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?